ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ರೈತರು ಕೃಷಿ ಇಲಾಖೆಯ ಲಾಭ ಪಡೆದುಕೊಳ್ಳಿ ಎಂದು ಪಟ್ಟಣದ ಕೃಷಿ ಇಲಾಖೆಯಲ್ಲಿ ಶಾಸಕ ಡಾಕ್ಟರ್ ಚಂದ್ರಲಮಣಿ ಕರೆ ನೀಡಿದರು. ಹೌದು, ಗದಗ ಜಿಲ್ಲೆ ಈಗಾಗಲೇ ಬರಗಾಲ ಪೀಡಿತ ಜಿಲ್ಲೆ ಎಂದು ಘೋಷಣೆಯಾಗಿದ್ದು ಸಕಾಲಕ್ಕೆ ಮಳೆ ಬಾರದೆ ರೈತರು ತೀವ್ರ ಸಂಕಷ್ಟದಲ್ಲಿ ಜೀವನ ನಡೆಸುತ್ತಿದ್ದಾರೆ. ಆದ ಕಾರಣ ಕೃಷಿ ಇಲಾಖೆಯ ನೀರಾವರಿ ಹೊಂದಿದ ರೈತರಿಗೆ ಸಬ್ಸಿಡಿ ದರದಲ್ಲಿ ನೀರಾವರಿ ಪರಿಕರಗಳನ್ನು ಒದಗಿಸುತ್ತಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಶಾಸಕ ಡಾಕ್ಟರ್ ಚಂದ್ರಲಮಣಿ ಕರೆ ನೀಡಿದರು. ಅವರು ಸಿರಹಟ್ಟಿ ಪಟ್ಟಣದ ಕೃಷಿ ಇಲಾಖೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾದ ವಿಶ್ವ ಮಣ್ಣು ದಿನಾಚರಣೆ ಮತ್ತು ಸೂಕ್ಷ್ಮ ನೀರಾವರಿ ಯೋಜನೆಯಡಿ ತುಂತುರು ನೀರಾವರಿ ಘಟಕ ಯೋಜನೆ ವತಿಯಿಂದ ಸ್ಪ್ರಿಂಕ್ಲರ್ ಪೈಪ್ ವಿತರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ನೀರಾವರಿ ಯೋಜನೆಯನ್ನು ಹಮ್ಮಿಕೊಂಡ ರೈತರು ಸರ್ಕಾರದಿಂದ ಸಬ್ಸಿಡಿ ದರದಲ್ಲಿ ಸಿಗುವ ಪೈಪುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ಸಬ್ಸಿಡಿ ದರದಲ್ಲಿ ತೆಗೆದುಕೊಂಡ ಪೈಪುಗಳನ್ನು ದುರುಪಯೋಗ ಪಡಿಸಿಕೊಳ್ಳಬಾರದು. ಸಬ್ಸಿಡಿ ದರದಲ್ಲಿ ತೆಗೆದುಕೊಂಡ ಪೈಪುಗಳನ್ನು ಯಾರಾದರೂ ರೈತರು ಬೇರೆಯವರಿಗೆ ಮಾರಿದ್ದು ಕಂಡು ಬಂದಲ್ಲಿ ಅಂತಹ ರೈತರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ರೈತರಿಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕೃಷಿ ಇಲಾಖೆ ಉಪನಿರ್ದೇಶಕಿ ಸ್ಫೂರ್ತಿ ಜಿಎಸ್, ಜಾನು ಲಮಾಣಿ, ತಿಪ್ಪಣ್ಣ ಕೊಂಚಿಗಿರಿ, ಪಕ್ಕಿರೇಶ್ ರಟ್ಟಿಹಳ್ಳಿ, ಗೂಳಪ್ಪ ಕರಿಗಾರ್, ರಮೇಶ್ ಕೋಳಿವಾಳ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ರೇವಣಪ್ಪ ಮನಗುಳಿ, ಅಕ್ಬರ್ ಸಾಬ್ ಯಾದಗಿರಿ, ನಂದಾ ಪಲ್ಲೇರ್, ಯಲ್ಲಪ್ಪ ಬಂಗಾರಿ ಸೇರಿದಂತೆ ಇನ್ನೂ ಅನೇಕರು ವೇದಿಕೆಯಲ್ಲಿ ಇದ್ದರು. ಅದಕ್ಕೆ ಮತ್ತೆ ಔಷಧ ಸಿಂಪಡಿಸುವುದಾಗಿರ್ಬೋದು, ಯಂತ್ರೋಪಕರಣ ಬಗ್ಗೆ ಆಗಿರ್ಬೋದು, ಎಲ್ಲವೂ ಸಹಿತ ನಮಗೆ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಅದರ ಜೊತೆಯಲ್ಲಿ ತಾವೆಲ್ಲ ಇವತ್ತಿನ ಈ ಬರಗಾಲದ ಪರಿಸ್ಥಿತಿ ತಾವೆಲ್ಲ ನೋಡಿದೆ, ರೈತರ ಪರಿಸ್ಥಿತಿ ಏನಿದೆ ಅಂತ ತಮಗೆಲ್ಲರೂ ಗೊತ್ತಿದೆ. ಮುಂಬರುವಂತ ದಿನದಲ್ಲಿ ಅಂದ್ರೆ ಏನು ನೀರಾವರಿಯಿಂದ ನಾವೀಗ ಶೇಂಗಾ ಬಿತ್ತಬಹುದು, ಬೇರೆ ಏನೇನು ನಾವು ಬಿತ್ತಬೇಕಂತ ನೋಡಿದ್ದೀರಿ. ಅದನ್ನೆಲ್ಲವೂ ಸಹಿತ ಒಳ್ಳೆ ರೀತಿಯಲ್ಲಿ ಬರಲಿ. ಬಹುಶಃ ಮೊನ್ನೆ ಆದಂತ ಮಳೆಯಿಂದ ನಮಗೆ ಕಡಲೆ ಚೆನ್ನಾಗಿ ಬಂದಿದೆ. ಮೊನ್ನೆ ಆದಂತ ಮಳೆ ಮಳೆ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತಿತ್ತು. ಈಗ ಇನ್ನೊಂದು ಮಳೆ ಏನಾದ್ರು ಆಗ್ಬಿಟ್ರೆ ಸಿಗಟ್ಟು ಬರದಲ್ಲೇ ಇದೆ. ಕಡಲೆ ಅಂತೂ ಚೆನ್ನಾಗಿ ಬಂದಿದೆ. ಇನ್ನು ಮುಂದಿನ ಇನ್ನೊಂದು ಮಳೆ ಆಗ್ಬಿಟ್ರೆ ಜೋಳನ ಸಹಿತ ಬೀಜ ವಿಶೇಷವಾಗಿ ಚೆನ್ನಾಗಿ ಬರ್ತದೆ. ಭಗವಂತನಿಗೆ ಬೇಕು, ನೀವು ಮಳೆ ಆಗ್ಬಿಟ್ರೆ ನಮ್ಮ ರೈತರು ಪಾರಾಗ್ತಾರೆ. ಮೊದಲನೇ ಹಂತದ್ದೇನು ಬರಗಾಲದಿಂದ ಘೋಷಣೆ ಆಗಿತ್ತು. ಬರಗಾಲ ಆಗಿ ನಮ್ಮ ತಾಲೂಕು, ಮೂರು ತಾಲೂಕು ತತ್ತರಿಸಬೇಕಿದೆ. ಎಲ್ಲ ಗೊತ್ತಿದೆ, ರೈತರು ಬಹಳಷ್ಟು ಸಮಸ್ಯೆಗಳಿದ್ದೀರಿ. ಆದಷ್ಟು ಬೇಗನೆ ನಾವು ಸಹಿತ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ರೈತರ ಒಂದು ಖಾತೆಗೆ ಒಂದು 25,000 ಎಕರೆ ಕೊಡಿ ಎನ್ನುವ ಒಂದು ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಮನವಿ ಮಾಡಿದ್ದೀವಿ. ಸರ್ಕಾರ ಒತ್ತಾಯ ಮಾಡಿದ್ದಾರೆ, ಅದಕ್ಕೆ ಪ್ರತಿಭಟನೆ ಮಾಡಿದ್ದಾರೆ. ಅದನ್ನು ಆದಷ್ಟು ಬೇಗನೆ ಸರ್ಕಾರ ರೈತರ ಅಕೌಂಟಿಗೆ ದುಡ್ಡು ಕೊಡಲಿ. ಅದ್ರ ಜೊತೆ ಇನ್ಶೂರೆನ್ಸಿಗೆ ಸಂಬಂಧಪಟ್ಟವರು ಮಧ್ಯಂತರ ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕಾಗಿತ್ತು. ಬಹುಶಃ ಆಲ್ಮೋಸ್ಟ್ ಎಲ್ಲ ರೈತರಿಗೂ ಆಗಿದೆ, ಆಲ್ರೆಡಿ ನಿಮ್ಮ ಅಕೌಂಟಿಗೆ ಬಂದಿದೆ. ಅದು ಸಹಿತ ತಾವು ಎಲ್ಲರೂ ಗೊತ್ತಿದೆ. ರೋಡ್ ಬಾರಿ ಆಗಿರ್ಬೋದು, ಇಷ್ಟು ವರ್ಷದಲ್ಲಿ ತಾವು ಮಧ್ಯಂತರ ಪರಿಹಾರನ ಯಾವತ್ತೂ ತಗೊಂಡಿಲ್ಲ. ವಿನಾಯಕ ಯಾವತ್ತೂ ತಗೊಂಡಿಲ್ಲ, ಬಟ್ ವಿಶೇಷವಾಗಿ ಈ ವರ್ಷದಲ್ಲಿ ತಾವು ತಗೊಂಡಿದ್ದೀವಿ. ಅದ್ರ ಜೊತೆ ನಮ್ಮ ಮಾಧ್ಯಮ ಮಿತ್ರರು ಅದನ್ನು ಬಹಳ ಹೈಲೈಟ್ ಮಾಡಿ ಒಂದು ಇನ್ಶೂರೆನ್ಸ್ ಕಂಪನಿಯವರಿಗೆ ಒಂದು ಏನಿದೆ ಅನ್ನೋದಕ್ಕಿಂತ ಮಾಡಿಕೊಡ್ಬೇಕಿಲ್ಲ ಮುಂದಿನ ಹಂತದಲ್ಲಿ ಬಿಸಿ ಮುಕ್ತಾಯ ಆಗ್ತದೆ. ಅದರಿಂದ ಅವರು ಅದನ್ನು ಕೊಟ್ಟು ಆಲ್ರೆಡಿ ಮಧ್ಯಂತರ ಪರಿಹಾರ ಬಹಳಷ್ಟು ಬೆಳೆಗೆ ಅವರು ಇನ್ಶೂರೆನ್ಸ್ ಕಂಪನಿಯವರು ಕೊಟ್ಟಿದ್ದಾರೆ. ಅದ್ರ ಜೊತೆ ಮುಂದೆ ಬರುವಂತಹ ಯೋಜನೆಗಳು ಇವತ್ತು ಸರ್ಕಾರದಿಂದ ಬರುವಂತ ಏನಿವತ್ತು ಬರಗಾಲಕ್ಕೆ ಸಂಬಂಧ